ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕು ಪಟ್ಕೊಳ್ತಾ ಇದೆ. ಇವತ್ತು ಮತ್ತೆ ಎಲ್ಲ ಆರೋಪಿಗಳ ವಿಚಾರಣೆ ನಡೆಯುತ್ತೆ. ಚಿತ್ರದುರ್ಗದಲ್ಲಿ ಸ್ಥಳ ಮಹಜರನ್ನ ನಡೆಸ್ತಾರೆ ಖಾಕಿ, ಅದಕ್ಕೆ ಅಂತ ತಯಾರು ಆಗಿದೆ. ಆಲ್ರೆಡಿ ಒಮ್ಮೆ ಕರ್ಕೊಂಡು ಹೋಗಿದ್ರು, ಮತ್ತೆ ತನಿಖೆಯನ್ನ ಚುರುಕುಪಡಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಖಾಕಿ ಟೀಮ್. ಯಾಕಂದ್ರೆ ತನಿಖೆಯ ಸಂದರ್ಭದಲ್ಲಿ ಬಗೆದಷ್ಟು ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲಿಗೆ 11 ಜನ ಆರೋಪಿಗಳಿದ್ರು, ಆಮೇಲೆ 13 ಆದ್ರು, ಆಮೇಲೆ 17 ಆದ್ರು. ಇನ್ನೂ ಯಾರಾದ್ರೂ ಆಗ್ತಾರಾ ನೋಡ್ಬೇಕಲ್ಲ. ಅದರ ಜೊತೆಗೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಒಬ್ಬ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವರು ತಗ್ಲಾಕೊಂಡಿರೋದ್ರಿಂದ ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ತ್ವರಿತವಾಗಿ ತನಿಖೆಯನ್ನು ನಡೆಸಬೇಕಾದಂಥ ಅನಿವಾರ್ಯತೆ, ಒತ್ತಡ ಎಲ್ಲವೂ ಕೂಡ ಪೊಲೀಸ್ ಇಲಾಖೆ ಮೇಲೆ ಇದೆ. ಒಂದಷ್ಟು ಹೈಡ್ರಾಮಾಗಳು ಕೂಡ ನಡೀತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ರೇಣುಕಾಸ್ವಾಮಿಯನ್ನ ಹೇಗೆ ಟ್ರ್ಯಾಪ್ ಮಾಡಿದ್ರು, ಯಾರು ಕರ್ಕೊಂಡು ಬಂದ್ರು, ಎಲ್ಲಿ ಕರ್ಕೊಂಡು ಹೋದ್ರು, ಯಾರು ಕಾರ್ ಹತ್ತಿಸ್ಕೊಂಡ್ರು, ಎಷ್ಟು ದಿನ ಫಾಲೋ ಮಾಡಿದ್ರು, ಎಷ್ಟು ದಿನ ಫೋನ್ ಮಾಡಿದ್ರು, ಆವಾಜ್ ಯಾರು ಹಾಕಿದ್ರು, ಮೆಸೇಜ್ ಏನು ಮಾಡಿದ್ರು, ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಆ ನಿಟ್ಟಿನಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆರೋಪಿಗಳನ್ನ ಒಬ್ಬೊಬ್ಬರಾಗೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬರೊಬ್ರು ಒಂದೊಂದು ಸ್ಟೇಟ್ಮೆಂಟ್ನ ಒಂದೊಂದು ಸಲ ಒಂದೊಂದು ಥರ ಕೊಟ್ಟಾಗ ಸಹಜವಾಗಿ ಪೊಲೀಸರಿಗೆ ಸಾಕಷ್ಟು ಡೌಟ್ಸ್ಗಳು ಬರುತ್ತೆ. ಮತ್ತು ತಾಳಮೇಳ ಯಾಕೋ ಸರಿ ಹೋಗ್ತಾ ಇಲ್ವಲ್ಲ, ಆ ಆರೋಪಿ A1 ಆರೋಪಿ ಹೇಳಿದ್ಕೂ A15 ಆರೋಪಿ ಹೇಳೋದಕ್ಕೂ ಹೊಂದಾಣಿಕೆ ಇರಬೇಕು. ಇಲ್ಲ ಅಂತ ಅಂದರೆ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅಲ್ಲೊಂದು ಕ್ಲಾರಿಟಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಚುರುಕುಪಡಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಸಹ ಹೇಳಲಾಗ್ತಾ ಇದೆ. ಸಾಕಷ್ಟು ಪ್ರಭಾವವನ್ನು ಬೀರುವಂಥ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅಂತ. ಹಾಗಾಗಿ ಸಹಜವಾಗಿ ಜನರಿಗೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಇಂಥ ಹೈ ಪ್ರೊಫೈಲ್ ಕೇಸಸ್ಗಳಲ್ಲಿ ತನಿಖೆ ಅನ್ನೋದು ನ್ಯಾಯಸಮ್ಮತವಾಗಿ ನಡೆಯುತ್ತಾ, ಪಾರದರ್ಶಕವಾಗಿ ನಡೆಯುತ್ತಾ, ತುಂಬ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಅನ್ನೋದು ನಡೆಯುತ್ತಾ? ಅದ್ಯಾರೋ ಸಚಿವರ ಹೆಸರು ಕೇಳಿಬರುತ್ತೆ ಅಥವಾ ಇನ್ಯಾರೋ ಪೊಲೀಸರೇ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಈ ಸೆಲೆಬ್ರಿಟಿ ಜೊತೆಗೆ ಅಕ್ಕಪಕ್ಕ ಇದ್ದವ್ರನ್ನೆಲ್ಲ ನೀವು ಗಮನಿಸಿರ್ತೀರ, ಯಾರು ಇದ್ರು ಅಂತ, ಎಲ್ಲ ಹೈಫೈ ವ್ಯಕ್ತಿಗಳೇ. ಸೊ ಹೀಗಿರಬೇಕಾದ್ರೆ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಸಾರ್ವಜನಿಕರಿಗೆ ಕಾಡುವಂಥ ಅತಿ ದೊಡ್ಡ ಪ್ರಶ್ನೆ. ಇದರಲ್ಲೊಂದು ಕ್ಲಾರಿಟಿ ಸಿಗುತ್ತಾ ನಮಗೆ ಕೊನೆಯವರೆಗೂ, ತನಿಖೆ ಇದೇ ರೀತಿಯಾಗಿ ಸಾಗುತ್ತಾ ಅಂತ. ಹಾಗಾಗಿ ಸಹಜವಾಗಿ ಎಲ್ಲರ ಚಿತ್ತ ಈ ಪ್ರಕರಣದತ್ತ ಇದ್ದೇ ಇದೆ. ಯಾಕೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ, ಅಯ್ಯೋ ಇದನ್ನೇ ಜಾಸ್ತಿ ಹೇಳಬೇಕಾ ಅಂತಲೇ? ಖಂಡಿತವಾಗಿಯೂ ಒಂದು ಮೂವಿ ಹಿಟ್ ಆದಾಗ ನಾವು ಹೇಗೆ ಹೇಳ್ತೀವೋ ಅಥವಾ ಜನ ಹೇಗೆ ಹೋಗಿ ಸಕ್ಸಸ್ ಮಾಡ್ತಾರೋ ಅದೇ ರೀತಿಯಾಗಿ ಆ ಹೀರೋ ಏನೇನು ಮಾಡ್ತಾ ಇದ್ದಾನೆ, ಸಮಾಜಕ್ಕೆ ಏನು ಹೇಳ್ತಿದ್ದಾನೆ, ಏನು ಹೇಳಕ್ಕೆ ಹೊರಟಿದ್ದಾನೆ, ಆಲ್ರೆಡಿ ತಪ್ಪು ಮಾಡಿದ್ರು ನಂಬಾಸು ಅಂತ ಕುಣಿತಿದ್ದವರೇ ಹೆಚ್ಚು, ಕುಣಿತಾ ಇರೋರೇ ಹೆಚ್ಚು. ಹೀಗಿರಬೇಕಾದ್ರೆ ನಿಮ್ಮ ಬಾಸ್ಗೆ ಏನೇನು ಮಾಡಿದ್ದಾರೆ, ಯಾಕೆ ಹೆಸರು ಬಂದಿದೆ, ಇದನ್ನೆಲ್ಲ ಹೇಳಲೇಬೇಕಲ್ವಾ? ಅಟ್ಲೀಸ್ಟು 10% ಒಂಚೂರು ಬದಲಾವಣೆ ಆಗ್ಬಹುದಲ್ಲ. ಇಲ್ಲ ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ, ನಾವು ಸರಿ ಮಾಡ್ಕೊಳ್ಬೇಕು, ನಮ್ಮ ಹೀರೋ ಕೂರ್ಸ್ ಬುದ್ಧಿ ಹೇಳಬೇಕು, ಹೀಗೆ ಮಾಡಬೇಡಿ, ಹೀಗೆ ತಪ್ಪಾಯಿತು, ಯಾಕೆ ಪದೇ ನಿಮ್ಮ ಹೆಸರೇ ಎಲ್ಲದರಲ್ಲೂ ಕೇಳಿಬರುತ್ತೆ, ಬಹಳ ಎಚ್ಚರಿಕೆಯಿಂದ ಇರಿ, ನೀವು ನಮ್ಮ ಸೆಲೆಬ್ರಿಟಿ, ಈ ಥರದ್ದೆಲ್ಲ ಬುದ್ಧಿ ಹೇಳಬೇಕಲ್ಲ ಫ್ಯಾನ್ಸು. ಅದಕ್ಕಾದರೂ ತೋರಿಸ್ಬೇಕಲ್ಲ ಹಿಂಗಾಗಿದೆ, ಈ ಥರ ಇದೆ ಅಂತ. ಇನ್ನು ಅಂಧಾಭಿಮಾನಿಗಳು ತುಂಬ ಜನ ಇದ್ದಾರಲ್ವಾ, ಅವರ ಕಣ್ತೆರೆಸುವಂಥ ಕೆಲಸವನ್ನು ಜವಾಬ್ದಾರಿ ಮಾಧ್ಯಮವಾಗಿ ನಾವು ಮಾಡಲೇಬೇಕಲ್ಲ. ದೇಶದಲ್ಲಿ ಸಾಕಷ್ಟು ಸುದ್ದಿಗಳಿದೆ, ಇದನ್ನೇ ಯಾಕೆ ತೋರಿಸ್ಬೇಕು ಅಂತಂದರೆ ಸಾಕಷ್ಟು ಸುದ್ದಿಗಳು ಇದೆ, ಅದನ್ನು ತೋರಿಸ್ತಾ ಇರ್ತೀವಿ, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಒಬ್ಬ ನಾಯಕ ಅನ್ನಿಸ್ಕೊಂಡವನು, ಬಾಸ್ ಅಂತ ಅನ್ನಿಸ್ಕೊಂಡವನು ಈ ಥರದ್ದು ಪ್ರಕರಣದಲ್ಲಿ ತಗಲಾಕೊಂಡಾಗ, ಮತ್ತು ಈ ಥರದ ಪ್ರಕರಣದಲ್ಲಿ ತಗಲಾಕೊಂಡ್ರು ನಮ್ಮ ಬಾಸೇ ಗ್ರೇಟು ಅಂತ ಸ್ಟೇಷನ್ ಮುಂದೆ ಹೋಗಿ ಕೂತಾಗ, ದಾರಿ ತಪ್ಪಿರೋ ಯುವ ಸಮುದಾಯವನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಮಾಡಲೇಬೇಕಲ್ವಾ? ಅದನ್ನು ಮಾಡ್ತಾ ಇದ್ದೀವಿ.